ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ವೆಲ್ಕಮ್ ಟು ನಕ್ಷತ್ರ ನಾಡಿ. ಹಾಗೆ ಈ ಒಂದು ಫೆಬ್ರವರಿ 10ನೇ ತಾರೀಕು ನಮ್ಮ ವಾಸ್ತುಶಾಸ್ತ್ರದ ತರಗತಿಗಳು 6 ದಿವಸ ಇದೆ. ಸಾಕಷ್ಟು ವಿಚಾರಗಳು ಹೇಳಿದ್ದೀವಿ. ಹಾಗೆ ಮತ್ತು ಮುಂದಿನ ಸಂಚಿಕೆಗಳಲ್ಲಿ ಇನ್ನೊಂದಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೇಳ್ತೀನಿ. ಇವತ್ತು ಸ್ವಲ್ಪ ಕರೆಗಳನ್ನ ತೊಗೊಂಡು ಹೋಗೋಣ. ಹಾಗೆ ಮಾರ್ಚ್ 15ನೇ ತಾರೀಕು ನಮ್ಮ 106ನೇ ಬ್ಯಾಚ್ ಇರ್ತಕ್ಕಂಥದ್ದು. ಹಾಗೆ ಈ 106ನೇ ಬ್ಯಾಚಲ್ಲಿ ಇದುವರೆಗೂ ಕೂಡ 65,000, ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, 65,000 ವಿದ್ಯಾರ್ಥಿಗಳು ಕಲ್ತಿದ್ದಾರೆ. ಹಾಗೆ ನಮ್ಮ ಒಂದು ಆಸೆ ಏನು ಅಂತಂದರೆ ಕುಟುಂಬ ಸಮೇತರಾಗಿ ಕಲೀಲಿ ಅಂತ ಹೇಳಿ ನಾವೊಂದು ಫೀಸ್ ಸ್ಟ್ರಕ್ಚರ್ ಮಾಡಿದ್ದೀವಿ. ವಾಸ್ತುಗೆ ಕಂಪ್ಲೀಟ್ ನೀವೇ ತಿಳ್ಕೊಂಡು ಒಂದು ಪ್ರಿಂಟೆಡ್ ಪುಸ್ತಕ ಕೊಡ್ತೀವಿ. 9,500 ಚಾರ್ಜ್ ಮಾಡ್ತೀವಿ. ಹಾಗೆ ನಕ್ಷತ್ರ ನಾಡಿ ಅಥವಾ ಅಸ್ಟ್ರಾಲಜಿ ಅದು 15 ಡೇಸ್ ಕ್ಲಾಸ್ ಇರುತ್ತೆ. ವಿತ್ ಆ್ಯಪ್ ಕೊಡ್ತೀವಿ. ವಿತ್ ಆ್ಯಪು 15,000 ಚಾರ್ಜಸ್ ಇರುತ್ತೆ. ವಾಸ್ತುಲಿ ಕಂಪ್ಲೀಟ್ ಅದರಲ್ಲೇನು ಬೇಸಿಕ್ ಲೆವೆಲ್ಲು ಹೈಯರ್ ಲೆವೆಲ್ ಅಂತ ಹೇಳಿಲ್ಲ. ಒಂದು ಲೆವೆಲ್ಲು ಇಟ್ ಟೇಕ್ಸ್ ಕೇರ್ ಆಫ್ ಆಲ್ ದಿ ಲೆವೆಲ್ಸ್ ಅಂತ ಹೇಳ್ತೀವಲ್ಲ, ಆ ರೀತಿ ಇರ್ತಕ್ಕಂಥದ್ದು. ಸೊ ಜಾಯ್ನ್ ಆಗಿ ವಾಸ್ತುಗೆ ಮತ್ತು ಕ್ಲಾಸ್ಗೆ, ನಮ್ಮ ಆಸ್ಟ್ರಾಲಜಿ ಕ್ಲಾಸ್ಗೆ. ಕರೆ ತಗೊಳ್ಳೋಣ. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು, ಮದುವೆ ಬಗ್ಗೆ. ನಮಸ್ಕಾರ, ಮಾತಾಡಿ. ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು ಸರ್. ಕೇಳಿಸ್ತಾ ಇದೆಯಾ? ಪ್ರಶ್ನಾಶಾಸ್ತ್ರ. ಲೈನಲ್ಲೇ ಇದ್ದೀರಾ, ಮಾತಾಡಿ. ಹಲೋ. ಕರೆ ಏನೋ ಕಟ್ಟಾಗಿದೆ ಅನ್ಸುತ್ತೆ. ಬಂದ್ರ ಲೈನಲ್ಲಿ? ಹಾಗೆ ಕೆಲವು ವಿಚಾರಗಳನ್ನು ಹೇಳ್ತೀನಿ. ಕರೆ ಏನೋ ಸ್ವಲ್ಪ ಡಿಸ್ಕನೆಕ್ಟ್ ಆಗಿದೆ. ಈ ಒಂದು ವಾಸ್ತುಶಾಸ್ತ್ರದ ಬಗ್ಗೆ 1-2 ಪಾಯಿಂಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಈ ತೆಂಗಿನ ಮರದ ಬಗ್ಗೆ ಒಂದು ವಿಚಾರಗಳು ಭಾಳಷ್ಟು ಗೊಂದಲವನ್ನು ಸೃಷ್ಟಿ ಮಾಡ್ತಾರೆ. ಸೈಟ್ಗಳಲ್ಲಿ ತೆಂಗಿನ ಮರ ಕಡಿಸ್ಬಾರ್ದು ಹಾಗೆ ಹೀಗೆ ಅಂತ ಹೇಳಿ ಸಣ್ಣದಾಗಿರ್ತಕ್ಕಂಥ ಒಂದು ಸಮಸ್ಯೆಯನ್ನು ಮಾಡ್ತಾರೆ. ತುಂಬ ಕಡೆ ನಾವು ನೋಡಿರ್ತಕ್ಕಂಥ ಒಂದು ವಿಚಾರದಲ್ಲಿ ಸೈಟ್ ಕೊಟ್ಟಾಗ್ಲೇ ಅಲ್ಲಿ ತೆಂಗಿನ ತೋಟನೇ ಕ್ಲಿಯರ್ ಮಾಡಿ ಅದನ್ನು ಸೈಟ್ ಮಾಡಿಕೊಡ್ತಾರೆ. ನಾವು ಕಡಿದ್ರೆ ದೋಷ ಅಥವಾ ಬೇರೆಯವ್ರು ಕಡಿದ್ರೆ ದೋಷ, ಆ ಲ್ಯಾಂಡಲ್ಲಿ ನಾವು ಬಂದು ಕೂತಿದ್ದೀವಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥ ಒಂದು ಆಲೋಚನೆ ಇದೆ. ನಾವು ಕಟ್ ಮಾಡಿದ್ರೆ ನಮಗೇನಾರು ಆಗುತ್ತೆ, ಬೇರೆಯವ್ರು ಕಟ್ ಮಾಡಿ ನಾವು ಬೇಕಾದ್ರೆ ಅಲ್ಲೋಗಿರ್ಬೋದು. ಇದು ಸ್ವಲ್ಪ ತಪ್ಪು ಕಲ್ಪನೆ ಅನಿಸುತ್ತೆ. ಸೊ ಅದಕ್ಕೆ ಆ ಸ್ಥಳದಲ್ಲೇ ನಾವು ಅದಕ್ಕೋಸ್ಕರನೇ ಈ ವಾಸ್ತು ಕಿಟ್ ಅಂತ ಮಾಡೋದು. ಈ ವಾಸ್ತು ಕಿಟ್ ಇರೋದೇ ಆ ಒಂದು ನೆಗೆಟಿವಿಟಿನ ತೆಗೆಯೋಕ್ಕೆ. ತೆಂಗಿನ ಮರಕ್ಕೆ ಯಾಕೆ ಆ ರೀತಿ ಆಗಿರ್ತಕ್ಕಂಥ ಒಂದು ಒತ್ತು ಬಂದಿದೆ ಅಂದರೆ, ಆ ತೆಂಗಿನ ಮರ ಅನೇಕ ಮನೆಗಳಿಗೆ ಆಹಾರವಾಗಿದೆ. ಕಲ್ಪವೃಕ್ಷ ಅಂತಲೂ ಕರೀತಾರೆ. ಒಂದು ಮರ ಯಾವುದು ವೇಸ್ಟ್ ಆಗದೇ ಇರತಕ್ಕಂಥ ಒಂದು ವಿಚಾರನ ತೊಗೊಂಬಂದರೆ ಅದು ತೆಂಗಿನ ಮರ ಒಂದೇ. ಹಾಗೆ ಈ ತೆಂಗಿನ ಮರದ ವಿಚಾರದ ನೀವು ಯಾವುದೇ ತಗೊಳ್ಳಿ, ಒಂದು ಗರಿ ತಗೊಳ್ಳಿ, ಅದರ ಉಪಯೋಗ ಇದೆ. ಒಂದು ಎಳ್ನೀರಿಂದ ಉಪಯೋಗ ಇದೆ. ತೆಂಗಿನಕಾಯಿ ಆದಮೇಲೆ ಅದರಿಂದ ಭಾಳಷ್ಟು ಅಡುಗೆ ಪದಾರ್ಥಗಳು ಮಾಡ್ತಾರೆ. ಹಾಗೆ ಹೋಗ್ತಾ ಹೋಗ್ತಾ ಅದು ಕೊಬ್ಬರಿ ಆದರೆ ತೆಂಗಿನ ಎಣ್ಣೆ ಅತ್ಯಂತ ಆರೋಗ್ಯಕರವಾಗಿರ್ತಕ್ಕಂಥದ್ದೊಂದು ವಿಚಾರ. ಅನೇಕ ರೋಗಗಳನ್ನು ತೆಗೆದಾಕ್ತಕ್ಕಂಥ ವಿಚಾರ. ಅದನ್ನು ಸಂಜೀವಿನಿ ಅಂತಲೂ ಕರೀತಾರೆ. ಸಾಕಷ್ಟು ಗುಡ್ ಕೊಲೆಸ್ಟ್ರಾಲ್ ಡೆವಲಪ್ ಮಾಡ್ತಕ್ಕಂಥ ಒಂದು ವಿಚಾರ ಜಸ್ಟ್ ಒಂದು ತೆಂಗಿನ ಮರದಿಂದ ಬಂದಿದೆ. ನಮಗೆ ಎಷ್ಟು ಸೈಂಟಿಫಿಕ್ಕಾಗಿ ನಾವು ಯೋಚನೆ ಮಾಡಿದ್ರು ಕೂಡ ಅದು ಹೇಗೆ ಅದು ತಯಾರಿಸುತ್ತೆ ಅನ್ನೋದು ನಾವು ಮತ್ತೊಂದು ಮಾತಾಡೋಕ್ಕಲ್ಲ. ತುಂಬ ನಾವು ಸೈನ್ಸು
ಅದು ಇದು ನಮಗೆ ಆಧ್ಯಾತ್ಮಿಕ ಅವೆಲ್ಲ ಗೊತ್ತಿಲ್ಲ ಅಂತಂದಾಗ ಜನರಲಿ ಏನಾಗುತ್ತೆ, ಈ ತೆಂಗಿನ ಒಂದು ಮರದ ವಿಚಾರದಲ್ಲೇ ನಮಗೆ ಸಾಕಷ್ಟು ಬದಲಾವಣೆ ಆಗುತ್ತೆ. ಅಲ್ಲಿ ಒಂದು ಮನಸ್ಥಿತಿ ಮತ್ತು ನಮ್ಮ ಒಂದು ಆಲೋಚನೆ. ಹಾಗೆ ಅದು ಒಣಗಿರ್ತಕ್ಕಂಥ ಸಿಪ್ಪೆ, ಅದರಲ್ಲಿ ನಾರು ತೆಗೆದು ಹಗ್ಗಗಳನ್ನ ಮಾಡ್ತಾರೆ. ಅದನ್ನು ನೀವು ನೋಡಿರ್ತೀರ, ಹಗ್ಗಗಳು ಮಾಡ್ತಾರೆ. ಇವತ್ತೇನು ಬಾವಿ ಸೇದಕ್ಕೆಲ್ಲ ನಾವು ಏನು ಯೂಸ್ ಮಾಡ್ತಾ ಇದ್ವಿ ಹಳೆಯ ಕಾಲದಲ್ಲಿ, ಅವಾಗೆಲ್ಲ ಅದು ಕೂಡ ತೆಂಗಿನ ನಾರಿನಿಂದ ಬಂದಿರತಕ್ಕಂಥದ್ದು ಬರುತ್ತೆ. ಹಾಗೆ ಹಳೆ ಕಾಲದಲ್ಲಿ ತೆಂಗಿನ ಮಟ್ಟೆ ಅಂತ ಕರಿತಾಯಿದ್ರು, ಅದರಿಂದ ಅಂಡೆ ಕಾಯಿಸೋಕ್ಕೆ ಉಪಯೋಗಿಸ್ತಾಯಿದ್ರು. ಸೊ ಹಾಗೆ ಜೂಟ್ ಇಂಡಸ್ಟ್ರಿ ಅಂತಲೇ ಫೇಮಸ್ ಆಗಿದೆ, ಜೂಟ್ ಪ್ರಾಡಕ್ಟ್ಸ್ ಅಂತಲೇ ತುಂಬ ಫೇಮಸ್ ಆಗಿರ್ತಕ್ಕಂಥದ್ದು. ಮ್ಯಾಟ್ಗಳು ಮಾಡ್ತಾರೆ. ಹಾಗೆ ತೆಂಗಿನ ಗರಿಯಲ್ಲಿ ಬರ್ತಕ್ಕಂಥದ್ದು ಒಂದು ಏನು ಪರ್ಕೆ ಮಾಡ್ತಾರೆ, ಕಡ್ಡಿ ಪರ್ಕೆ ಅಂತ ತುಂಬ ಜನ ಯೂಸ್ ಮಾಡ್ತಾರೆ. ತುಂಬ ಗಟ್ಟಿ ಇರ್ತಕ್ಕಂಥ ಮಣ್ಣು ಕಲ್ಲು ಎಲ್ಲ ಗುಡ್ಸೋಕ್ಕೆ ಸಾಕಷ್ಟು ಉಪಯೋಗಿಸ್ತಾರೆ. ಸೊ ಆ ರೀತಿ ಉಪಯೋಗ ಒಂದಲ್ಲ ಎರಡಲ್ಲ, ಎಂಟೈರ್ ಮರನೇ ಸಾಕಷ್ಟು ಒಂದು ಸಹಾಯಕ್ಕೆ ಲಿಸ್ಟ್ ಮಾಡೋಕ್ಕೆ ಇಲ್ಲ ಆಗಲ್ಲ, ಅಷ್ಟು ಇರ್ತಕ್ಕಂಥದ್ದು. ಈ ಒಂದು ತೆಂಗಿನ ಮರನ ಕಲ್ಪವೃಕ್ಷ ಅಂತ ಕರೀತಾರೆ, ಖಂಡಿತ ಹೌದು. ಆದರೆ ಅದನ್ನು ತೆಗೆದಾಕ್ತಕ್ಕಂಥ ಒಂದು ವಿಚಾರ ಬಂದಾಗ ಅನೇಕ ಜನರ ಒಂದು ವಿಚಾರದಲ್ಲಿ ಆ ವ್ಯಕ್ತಿ ಯಾರಿದ್ದಾರೋ ಅಲ್ಲಿ ಆ ಸ್ಥಳದಲ್ಲಿ ಇರ್ತಕ್ಕಂಥ ತೊಗೊಂಡಿರ್ತಕ್ಕಂಥ ವ್ಯಕ್ತಿಯಲ್ಲಿ ಭಾವನೆಗಳು ಸ್ವಲ್ಪ ಬದಲಾಗ್ತವೆ. ಹಾಗೆ ಈ ಭಾವನೆಗಳು ಬದಲಾದಾಗ ಅಲ್ಲಿ ಕಟ್ ಮಾಡೋಕ್ಕೆ 10 ಸತಿ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಅದೇನಾದರೂ ಸೈಟ್ ಮಧ್ಯದಲ್ಲಿ ಬಂದುಬಿಟ್ರೆ ಅಂತೂ ಸಖತ್ ಕಷ್ಟ. ಅಟ್ಲೀಸ್ಟ್ ಸೈಟು ಮೂಲೆಯಲ್ಲಿ ಅಥವಾ ಆ ಸೈಟ್ ಆಚೆ ಬಂದರೆ ಏನೋ ಒಂದು ಇದು ಮಾಡ್ಬೋದು. ಸೊ ಸಾಕಷ್ಟು ಜನ ಈ ಒಂದು ಇದನ್ನು ಕಟ್ ಮಾಡೋಕ್ಕೆ ಸಾಕಷ್ಟು ಯೋಚನೆ ಮಾಡ್ತಾರೆ. ಆದರೆ ಯಾವುದೇ ಒಂದು ವಿಚಾರಕ್ಕೆ ನಮ್ಮ ಶಾಸ್ತ್ರದಲ್ಲಿ ಇದು ಏನು ಇವಾಗ ಈ ಒಂದು ವಿಚಾರದಲ್ಲೇ ನಡೆದಿರಲ್ಲ, ಭಾಳ ಹಿಂದೆನೂ ಕೂಡ ಅದನ್ನು ಮಾಡಿದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ರೂಪವನ್ನು ಕೊಟ್ಟಿದ್ದಾರೆ. ಯಾರು ಒಂದು ತೆಂಗಿನ ಮರವನ್ನು ಕಡಿಬೇಕು ಅಂತ ಬಂದಾಗ ಸಾರ್ವಜನಿಕರ ಸ್ಥಳದಲ್ಲಿ ಅಥವಾ ಗೊತ್ತಿರ್ತಕ್ಕಂಥ ಸ್ನೇಹಿತರ ಮನೆ ಅಥವಾ ಯಾವುದರ ತೋಟದಲ್ಲಿ, ಗೊತ್ತಿರ್ತಕ್ಕಂಥ ತೋಟ ಅಥವಾ ಅವರದೇ ತೋಟದಲ್ಲಿ 5 ತೆಂಗಿನ ಸಸಿಗಳನ್ನು ನೆಡಬೇಕು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಓಕೆ, ಇನ್ನು ಕಾಲ್ ರೆಡಿ ಇದೆ. ಓಕೆ, ರೆಡಿ ಆಯ್ತೀವಿ. ಓಕೆ, ನಮಸ್ಕಾರ. ನಮಸ್ತೆ ಸರ್. ಹಾಂ ಹೇಳಿ. ಸರ್, ನನ್ನ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು. ಹಾಂ ಹೇಳಿ. ಸರ್, ಪ್ರಶ್ನಾರ್ಥಕ 1 to 240 ನಂಬರ್ ಹೇಳಿ. 91. ಏನು ಪ್ರಶ್ನೆ? ಸರ್, ಅವರು ಲಾಸ್ಟ್ ಇಯರ್ ಒಂದು ಕಾರ್ ತಗೊಂಡು ಬ್ಯಾಂಗ್ಳೂರಲ್ಲಿ MNC ಕಂಪನಿಗಳಿಗೆ ಬಿಟ್ಟಿದ್ದಾರೆ ಸರ್. ಅದು ಒಂದೊಂದು ಅಡಚಣೆ ಬರ್ತಾ ಇದೆ ಸರ್. ಅದು ನಮ್ಗೆ ಆಗುತ್ತೋ ಇಲ್ಲೋ ಅಂತ ಕೇಳಕ್ಕೆ. ಓಕೆ, 4ನೇ ಕಸ್ಬ್ ನೋಡೋಣ. ವಾಹನದ ವಿಚಾರದ 4ನೇ ಕಸ್ಬ್ ಬರುತ್ತೆ. ಇನ್ನು ಸ್ವಲ್ಪ ಲೋನ್ ಇದೆಯಾ ಅದಕ್ಕೆ? ಹೌದು ಸರ್, ಇನ್ನು 5 years ಇದೆ ಸರ್ ಲೋನ್. ಕಷ್ಟ ಆಗುತ್ತಲ್ಲ, ಸ್ವಲ್ಪ ರಿಪೇರಿನೂ ಬರುತ್ತೆ. 12 ಸ್ವಲ್ಪ 6 ಲೋನ್ ಅಂತಲೂ ಬರುತ್ತೆ. ಅದರಲ್ಲಿಂದ ದುಡ್ಡು ಬರ್ತಾ ಇದೆ, ಬಟ್ 6 ಬಂದಾಗ ಸ್ವಲ್ಪ ಲೋನು ಸ್ವಲ್ಪ ನಿಧಾನ ಆಗುತ್ತೆ, ಸ್ವಲ್ಪ ಕಷ್ಟ ಆಗುತ್ತೆ ಸ್ವಲ್ಪ ಮಟ್ಟಿಗೆ ಇದರಲ್ಲಿ. ಬ್ಯಾಕ್ ಆಕ್ಸಿಡೆಂಟ್ ಆಗಿತ್ತು ಸರ್. 4 months ಗಾಡಿಗೆ ಇನ್ಬಿಟ್ಟಿತ್ತು. ಮತ್ತೆ ಅದೆಲ್ಲ ರಿಪೇರಿ ಆಗಿ ಮತ್ತೆ ಹೊಸ ಡ್ರೈವರ್ನು ಇಟ್ಟಿದ್ವಿ. ಇವಾಗ ಅವರು ಅದಲ್ಲ ಅಂತ ಈ ತರನೇ ಏನೋ ಒಂದೊಂದೊಂದು ಅಡಚಣೆ ಬರ್ತಾ ಇದೆ ಸರ್ ಕಾರ್ ಬಿಟ್ಟಾಗಿಂದ. ವೆಹಿಕಲ್ ಬಿಸ್ನೆಸ್. ಓಕೆ, ಆಕ್ಸಿಡೆಂಟ್ ಆಗದೇ ಇರೋಂಗೆ ಏನು ಮಾಡೋಣ ನೋಡೋಣ ನಿಮಿಷ. ಮುಂದೆ ಏನು ಆಕ್ಸಿಡೆಂಟ್ ಕಾಂಬಿನೇಷನ್ ತೋರಿಸ್ತಾ ಇಲ್ಲ. ಮುಂದೆ ಯಾವುದೇ ಒಂದು ಆಕ್ಸಿಡೆಂಟ್ ಕಾಂಬಿನೇಷನ್ ತೋರಿಸ್ತಾ ಇಲ್ಲ. ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಹೆಚ್ಚಾಗಿ ಅದರಿಂದ ನಿಮಗೆ ಲಾಭ ಬರಬೇಕು ಅಂತ ಒಂದು ನೋಡಿದಾಗ 7, 6 ಒಂದು ಕಾರಿಗೆ ಮುಂದೆ ಒಂದು ಕಂಬಳಿಯಲ್ಲಿ ಬರ್ತಕ್ಕಂಥ ಕಂಬಳಿ ಮಾಡ್ತಾರೆ, ಕರಿ ಕುರಿಯ ಕಂಬಳಿ. ಆ ಕಂಬಳಿಯ ದಾರ ಬರುತ್ತೆ, ಆ ದಾರನ ಕಟ್ಟೋಕ್ಕೆ ಸಜೆಸ್ಟ್ ಮಾಡ್ತೀವಿ. ಯಾಕೆಂದರೆ ಇಲ್ಲಿ ಬಂದಿರತಕ್ಕಂಥ ಒಂದು ನಕ್ಷತ್ರದ ಮೇಲೆ ನಾವು ಪರಿಹಾರ ಕೊಡಬೇಕು. 7, 6 ಅದು ಶನಿ ಬರ್ತಾ ಇದೆ. ಶನಿ ಕಾಂಬಿನೇಷನ್ ಬರ್ತಕ್ಕಂಥದ್ದು ಒಂದು ಕರಿಯ ಕಂಬಳಿ, ಕರಿ ಹುಲ್ಲಿರ್ತಕ್ಕಂಥದ್ದು.
ಸೊ ಹಾಗೆ ಮಾಡ್ತಕ್ಕಂಥದ್ದು. ಮುಂದಿನ ಕರೆಗೆ ಹೋಗೋಣ. ಅಷ್ಟು ಮಾಡಿ ಸಾಕು, ಏನು ತೊಂದರೆ ಏನಿಲ್ಲ. ಮುಂದೆ ಇಲ್ಲ, ಹಿಂದೆ ಆಗಿರೋದು ನಾವು ತಲೆ ಕೆಡ್ಸ್ಕೊಳ್ಬೇಡ, ಮುಂದೆ ಆಗಲ್ಲ, ಅಷ್ಟೊಂದೇನು ತಲೆ ಕೆಡ್ಸ್ಕೊಳಂಗಿಲ್ಲ. ನಮಸ್ಕಾರ. ನಮಸ್ಕಾರ ಸರ್ ಗುರುಜಿ. ಹೇಳಿ. ಗುರುಜಿ, ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ನಮ್ದಾ? ಹೌದು. ಯಪ್ಪ, ಇಷ್ಟು ದಿವಸಕ್ಕೆ ಯಾರೋ ಒಬ್ರು ಇವಾಗ ಮಾತಾಡಿದ್ರಪ್ಪ. ಏನೇಳಿ? ಇಷ್ಟು ದಿವಸಕ್ಕೆ ನೀವೊಬ್ಬರು ಮಾತಾಡಿದ್ರಿ ಇವಾಗ. ಹೇಳಿ, ಏನು ಕೇಳಬೇಕು? ಸರ್, ಪ್ರಶ್ನೆಶಾಸ್ತ್ರ ಕೇಳಬೇಕಿತ್ತು. ನಂಗೆ ಜುಲೈನಲ್ಲಿ ಬೆಸ್ಟ್ ಎಂಪ್ಲಾಯ್ ಅಂತ ಇದು ಅವಾರ್ಡ್ ಎಲ್ಲ ಕೊಟ್ಟಿದ್ರು. ಬಟ್ ಡಿಸೆಂಬರ್ 16 ಇದು ಫೈರ್ ಆಯ್ತು, ಕೆಲಸದಿಂದ ತೆಗೆದ್ರು. ಮತ್ತೆ ಯಾವಾಗ ಕೆಲಸ ಸಿಗುತ್ತೆ ಅಂತ ಪ್ರಶ್ನೆಶಾಸ್ತ್ರ ಕೇಳಬೇಕಿತ್ತು. ಎಲ್ಲರಿಗೂ ಲೈಫಲ್ಲಿ ಅವಾರ್ಡ್ಸು, ರಿವಾರ್ಡ್ಸು, ಸನ್ಮಾನ ಬಂದೇ ಬರುತ್ತೆ. ವಿ ಶುಡ್ ಆಲ್ಸೋ ಬಿ ರೆಡಿ ಫಾರ್ ಅವರ್ ಅವಮಾನ ಆಲ್ಸೋ. ಅದು ನಾವೇನಾಗುತ್ತೆ, ನಾವು ಸ್ವಲ್ಪ ಸ್ಟ್ರಾಂಗ್ ಆಗ್ತೀವಿ. ಓಕೆ, ನಾವು ನಮಗೋಸ್ಕರ ನಾವು ವರ್ಕ್ ಮಾಡಬೇಕು, ಕಂಪ್ನಿಗೆ ರಿವಾರ್ಡ್ಸ್ ಎಲ್ಲ ಕೊಡ್ತಾರೆ. ಸೊ ಜನರಲಿ ಅದೆಲ್ಲ ಬರುತ್ತೆ, ಏನು ತಲೆ ಕೆಡ್ಸ್ಕೊಬಿಡಿ. 1 to 240 ನಂಬರ್ ಹೇಳಿ. 161 ಜಾಬ್. ಓಕೆ. 3-4 ರಾಹು ಆದ ನಂತರ ಗುರು. 3-9 9th ಹೌಸ್ ಬರುತ್ತೆ. ಗುರು ಆದ ನಂತರ ಶನಿ. ಓಕೆ, ಶನಿ ಕಾಂಬಿನೇಷನಲ್ಲಿ ನಿಮಗೆ ಈಸಿಯಾಗಿ ಸಿಗುತ್ತೆ. ಇಟ್ಸ್ ಎ ಮ್ಯಾಟ್ರ್ ಆಫ್ ಸ್ಯಾಟರ್ನ್ ಹ್ಯಾಸ್ ಟು ಕಮ್. ಅಕ್ಟೋಬರಲ್ಲಿ ಸಿಗುತ್ತೆ ಚೆನ್ನಾಗಿರೋದು, ಫಸ್ಟ್ ಕ್ಲಾಸ್ ಆಗಿರೋದು ಅಕ್ಟೋಬರ್ಗೆ ವೆಯ್ಟ್ ಮಾಡಬೇಕು. 10 months ಇದೆ. ಮಧ್ಯದಲ್ಲಿ ಸ್ವಲ್ಪ ನಿಮಗೆ ಯಾವ್ದಾದ್ರು ದೂರದಲ್ಲಿರ್ತಕ್ಕಂಥದ್ದು ಸ್ವಲ್ಪ ಶಾರ್ಟ್ ಗ್ಯಾಪ್ ಬರುತ್ತೆ ಇನ್ನೊಂದು 2 monthsಲ್ಲಿ. ಬಟ್ ಆದರೆ ನಿಮಗೆ ವಾಪಸ್ ಅದೇನಂತಾರೆ ಟ್ರ್ಯಾಕಿಗೆ ಬರ್ತಕ್ಕಂಥ ಸಮಯ ಮಾತ್ರ ನಾನು ಮೇಜರಾಗಿ ನೋಡ್ತೀನಿ. ಅಕ್ಟೋಬರ್ ಆದಮೇಲೆ 2026 ಏಪ್ರಿಲಿ ಎಗೈನ್ ವಿಲ್ ಬಿ ರೀಇನ್ಸ್ಟೇಟೆಡ್ ಇನ್ ದಿ ಲೈನ್. ನೀವು ಮುಂಚೆ ಯಾವ ಥರ ರನ್ ಆಗ್ತದೆ ಅದು. ಈಗ ಸ್ಟಾಪ್ ಗ್ಯಾಪಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಫ್ರೀಲ್ಯಾನ್ಸರು ಅದು ಇದು ಏನಾದ್ರು ಮಾಡ್ತೀರಾ, ಸ್ವಲ್ಪ ಏನು ತೊಂದರೆ ಇಲ್ಲ. ಸ್ವಲ್ಪ ತೊಗರಿ ಬೇಳೆ ದಾನ ಮಾಡಿ, ಟೆನ್ಷನ್ಸ್ ಕಮ್ಮಿ ಆಗುತ್ತೆ. ಒಳ್ಳೆಯದಾಗಲಿ. ನಮಸ್ಕಾರ. ಹಲೋ. ಹಾಂ ಹೇಳಿ, ಕೇಳಿಸ್ತಾ ಇದೆ. ನಮಸ್ಕಾರ. ಹಲೋ, ನಮಸ್ತೆ ಗುರುಜಿ. ಹೇಳಿ. ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು. ಯಾವ್ದ್ರ ಬಗ್ಗೆ? ಹಸ್ಬೆಂಡ್ ಬಗ್ಗೆ. ಹಾಂ, ಅವ್ರ ಜಾತಕನ, ನಿಮ್ಮ ಜಾತಕನ, ಪ್ರಶ್ನೆಶಾಸ್ತ್ರನ? ಪ್ರಶ್ನೆಶಾಸ್ತ್ರ. ನಂಬರ್ ಹೇಳಿ. 1 to 249. 72. ಓಕೆ. ಹಾಂ, ಅವ್ರದ್ದು ಅಲ್ಲಿ ಏನು ನೋಡಬೇಕು ಅಥವಾ ಅವ್ರದ್ದು ಅವರಿಗೆ ಅಂದ್ರೆ ಇವಾಗ ಒಂದು ಕಮಿಷನ್ ಅಂತ ದುಡ್ಡು ಸಿಗ್ತದೆ ಅಂತ ಹೇಳಿ ಅವ್ರು ಬಾಂಬೆ ಹೋಗಿದ್ದಾರೆ. ಕಮಿಷನ್ನಲ್ಲಿ ದುಡ್ಡು ಸಿಗುತ್ತೆ ಅಂತನಾ? ರಿಯಲ್ ಎಸ್ಟೇಟ್ ಅಲ್ಲಿ. ರಿಯಲ್ ಎಸ್ಟೇಟಾ? ಹಾ. ಓಕೆ. ಆಯ್ತು, ಇರ್ತಾ ಇಲ್ವಾ ಅಂತಿದೆ. ಅಪ್ಪ, ಏನೇನು ಆಸೆಗಳು ಇಲ್ಲಿ ಕಾಲಿಗೆ ಮಾಡಿಕೊಂಡು. 11, 6, 9, 8 ಮತ್ತು 7. ಓಕೆ. ಸಿಗ್ನಿಫೈಸ್ ಗುಡ್ ಹೌಸ್, ಗುಡ್ ಎಜುಕೇಷನ್, ಗೇನ್ಸ್ ಇನ್ ಹೌಸ್, ಬೆನಿಫಿಟ್ಸ್ ಫ್ರಮ್ ಮದರ್. ಓಕೆ, ಗೇನ್ ಫ್ರಮ್ ಪ್ರಾಪರ್ಟಿ. ದುಡ್ಡು ಬರುತ್ತೆ ಮೇಡಮ್, ಬರುತ್ತೆ. ಬಟ್ ಆದರೆ ಯಾರಿಗೆ ಬರುತ್ತೋ ಅವ್ರು ಹಿಡ್ಕೊಂಡು ನಿಧಾನ ಕೊಡ್ತಾರೆ, ಅರ್ಜೆಂಟ್ ಕೊಡಲ್ಲ, ಬೇಕು ಕೊಡಲ್ಲ. ಇದು ವ್ಯಾಪಾರ ಎಲ್ಲ ಮಾತುಕತೆ ಆಗುತ್ತೆ. ಇವ್ರಿಗೆ ಬರ್ತಕ್ಕಂಥ ಕಮಿಷನು ರೆಟ್ರೋಗ್ರೇಡ್ ಇರೋದ್ರಿಂದ ಸ್ವಲ್ಪ ನಿಧಾನ ಆಗುತ್ತೆ. ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ ಅಂತ ಆಟಾಡಿಸ್ತಾರೆ. ಅದೊಂದೇ ಸಮಸ್ಯೆ ಇಲ್ಲಿ, ಸ್ವಲ್ಪ ನಿಧಾನ. ಯಾವಾಗ ಕಮಿಷನ್ ಆ 4th ಹೌಸೇ ಎಲ್ಲ ಹೇಳುತ್ತೆ ನಮಗೆ ಅದರಿಂದ ಬರುತ್ತೋ ಇಲ್ವಾ ಪ್ರಾಪರ್ಟಿಯಿಂದ ಅಂತ. 11 ಲಾಭ ಬರುತ್ತೆ, ಮತ್ತು 8 ಸ್ವಲ್ಪ ಅಲ್ಲಿ ಸ್ವಲ್ಪ ನಮಗೆ ಅಬ್ಸ್ಟಕಲ್ಸು. ಬಟ್ ಅಂಡರ್ಗ್ರೌಂಡಲ್ಲಿ 7 ಇದೆ. ಇಟ್ ಆಲ್ ಇಂಡಿಕೇಟ್ಸ್ ಈಸಿಯಾಗಿ. ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್. ಗುರುಜಿ, ನಾ ಹಾವೇರಿಯಿಂದ ಸುರೇಂದ್ರ ಅಂತ. ಯಾರು? ಹಾವೇರಿಯಿಂದ ಸುರೇಂದ್ರ ಅಂತ. ಹಾಂ, ಓಕೆ, ಹೇಳಿ. ಗುರುಜಿ, ಅದೇ ನನ್ನ ಲೈಫ್ ಬಗ್ಗೆ ಕೇಳಬೇಕಿತ್ತು. ಲೈಫಾ? ಅಂದ್ರೆ ನಂದು ಜೀವನದ ಬಗ್ಗೆ. ಜೀವನ ಅದು ನೀವು ಇಂಗ್ಲೀಷಲ್ಲಿ ಹೇಳಿದ್ರೆ, ಈ ಕನ್ನಡದಲ್ಲಿ ಜೀವನ. ಏನಾಗಿದೆ ನಿಮ್ಮ ಜೀವನದಲ್ಲಿ? ಅದೇ ಗುರುಜಿ, ಇನ್ನ ಒಂದು ಕರೆಕ್ಟಾಗಿ ಸಿಗ್ತಾ ಇಲ್ಲ. ಎಲ್ಲ ಒಂದು ಕರೆಕ್ಟಾಗಿ ಸಿಗ್ತಾ ಇಲ್ಲ. ಅದು ಏನ್ ಸಿಗ್ತಾ ಇಲ್ಲ ಹೇಳಿ, ನಾವು ಹುಡುಕ್ತೀವಿ. ಗುರುಜಿ, ನಿಮ್ ಹತ್ರ ಮಾತಾಡ್ತಿದೀರಲ್ಲ, ಸ್ವಲ್ಪ ಎಕ್ಸೈಟ್ಮೆಂಟ್ ಆಗಿತ್ತು ಗುರುಜಿ, ಅಷ್ಟೇ. ಅಂದ್ರೆ ಒಂದು ಸ್ಟೆಬಿಲಿಟಿ ಇಲ್ಲ ಗುರುಜಿ, ಬರೀ ಅಲದಾಟ ಜೀವನ ಎಲ್ಲ ಅಲದಾಟ ಆಗಿದೆ. ಕುಂಭಮೇಳಕ್ಕೆ ಹೋಗಿ ಬನ್ನಿ ಒಂದ್ಸತಿ, ಅಲ್ಲೂ ನೋಡಿ ಬಹಳ ಜನ ಅಲದಾಡ್ತಾ ಇದ್ದಾರೆ. ಎಷ್ಟು ಏಜ್ ನಿಮಗೆ? ವಯಸ್ಸೆಷ್ಟಪ್ಪ? ಗುರುಜಿ, ನಂದು 87 ಗುರುಜಿ, ಡೇಟ್ ಆಫ್ ಬರ್ತ್ 1987. ಸೊ 40 ವರ್ಷ, 40 ಪ್ಲಸ್ ಆಗಿದೆ, 40 ಹತ್ರ ಆಗಿದೆ. ನಿಯರ್ ಬಂದಿದ್ದೀನಿ. ನಿಯರ್ ಬಂದಿದ್ದೀರಾ. ಓಕೆ. ಈಗ ಏನು ನೋಡೋದು, ಏನು ಮಾಡೋದು? ನೀವೇನು ಲೈಫ್ ಬಗ್ಗೆ ಕೇಳ್ತೀರಾ? 40ಕ್ಕೆ ಬಂದು ನಮ್ಮದು ಲೈಫ್ ಕೇಳ್ತಾ ಇದ್ದೀರಾ ಅಂದರೆ ಇನ್ನೇನು 10 ವರ್ಷ 15 ವರ್ಷಕ್ಕೆ ಇನ್ನೇನಿರುತ್ತೆ?
ಹಾಂ, ಇರೋದ್ರಲ್ಲಿ ತೃಪ್ತಿ ಪಟ್ಕೊಂಡು ಹೋಗ್ಬೇಕಲ್ಲ. 1 to 241 ನಂಬರ್ ಹೇಳಿ. ಯಾವ್ದಾದ್ರು ನೆಗೆಟಿವ್ ಗ್ರಹ ಇದ್ರೆ ಡೇಟ್ ಆಫ್ ಬರ್ತ್ ಇದೆ ಗುರುಜಿ. ಈಗ ಮತ್ತೆ ಅದು ಸರಿ ಇಲ್ಲ ಅಂದಮೇಲೆ ಕತೆ ಆಯ್ತು. ಹೇಳಿ ಬೇಗ ಬೇಗ ಹೇಳಿ. 23/8/1987 ಗುರುಜಿ. ಸಮಯ 4:30 ಗುರುಜಿ, ಬೆಳಗಿನ ಜಾವ. ಹುಟ್ಟಿದೂರು ದಾವಣಗೆರೆ ಗುರುಜಿ. ದಾವಣಗೆರೆ, ಕರ್ನಾಟಕ. 23 ಆಗಸ್ಟ್ 87. ಹಾ ಗುರುಜಿ. 37, 38. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ, ಆಶ್ಲೇಷ ನಕ್ಷತ್ರ. ದಶಾ ಇವಾಗ ಶುಕ್ರ ನಡೀತಾ ಇದೆ. 3, 2, 12. ಓಡಾಡೋ ಕೆಲಸ ಮಾಡ್ರಿ, ಚೆನ್ನಾಗಿದೆ. ಅದೇ ಈಗಲೂ ಆಡ್ತಾ ಗುರುಜಿ. ಓಡಾಡ್ತಾನೇ ರೀ, ಚೆನ್ನಾಗಿ ಬರುತ್ತೆ. ಅಲ್ಲಿ ಖರ್ಚು ಜಾಸ್ತಿ ಅಂತ ತೋರಿಸ್ತಾ ಇದೆ. ಶುಕ್ರ ದಶದಲ್ಲಿ 12 ತೋರಿಸ್ತಾ ಇದೆ. ಪ್ಲಸ್ 9 ಸ್ವಲ್ಪ ಸ್ಟ್ರಾಂಗ್ ಇಲ್ಲದೆ ಇರ್ತಕ್ಕಂಥದ್ದು. ಹಣಕ್ಕೆ 9 ಅಷ್ಟು ಸ್ಟ್ರಾಂಗ್ ಇಲ್ಲ, ಬಟ್ ಸಪೋರ್ಟ್ ಇರುತ್ತೆ. ನಿಮ್ಗೆ ಯಾರು ಕೆಲಸದಿಂದ ಅದರಿಂದ ಯಾರು ತೆಗೆದಾಕಲ್ಲ ರೀ. ಶುಕ್ರ ದಶೆ ಎಲ್ಲಿವರೆಗೂ ಇದೆ? 2021 ಇದೆ. ಆಮೇಲೆ ನೆಕ್ಸ್ಟು ಸೇಮ್ ರಿಪೀಟ್ ಆಗುತ್ತೆ ಅಷ್ಟೇ. ಮತ್ತು ಸೂರ್ಯನಲ್ಲೂ ಸೇಮ್ ರಿಪೀಟ್ ಇದೆ. ಸೇಮ್ ರಿಪೀಟ್ ಏನು ಹಂಗೆ ಇರುತ್ತೆ. ನಿಮಗೇನು ಅಂಥದ್ದೇನು ಬದಲಾವಣೆ ಏನೂ ಆಗಲ್ಲ. ಬಟ್ ಆದರೆ ಮನೆಯ ಒಂದು ವಿಚಾರದಲ್ಲಿ ಸ್ವಲ್ಪ ಬದಲಾವಣೆಯಾಗಿ ಸೆಲ್ಫ್ ವಿಚಾರ ಬರುತ್ತೆ. ಸೊ ನಾಟ್ ಟು ವರಿ, ಚೆನ್ನಾಗಿದೆ ಮುಂದೆ 29 ಆದಮೇಲೆ. ಸೊ ಇಲ್ಲಿ ನಾವು ಸ್ಟ್ರೆಂತ್ ಮಾಡ್ಕೊಳ್ಬೇಕು ಅಂತಂದರೆ ಫಸ್ಟ್ ಎಳ್ಳೆಣ್ಣೆ ದಾನ ಮಾಡ್ಕೊಳ್ಳಿ, ಭಾಳ ಸ್ವಲ್ಪ ನಿಮಗೆ ಸಹಾಯ ಆಗುತ್ತೆ. ಅದರ ಜೊತೆಗೆ ಒಂದು ಹಸಿರು ಕಲರ್ ದಾರ ಕಟ್ಕೊಳ್ಳಿ ಬಲಗೈಗೆ. ಒಂದು ಒಳ್ಳೆಯ ಸ್ಟೋನ್ ಸಜೆಸ್ಟ್ ಮಾಡ್ತೀನಿ, ಅದನ್ನು ಹಾಕೊಳ್ಳೋಕೆ ಟ್ರೈ ಮಾಡಿ. ಒಂದು ಗೋಮೇಧಿಕ ಹಾಕ್ಕೊಳ್ಳಿ, ಒಳ್ಳೆಯದಾಗತ್ತೆ. ಮುಂದಿನ ಕರೆಗೋಣ. ನಮಸ್ಕಾರ. ಹಲೋ. ಹಾಂ ಹೇಳಿ ಸರ್. ನಮಸ್ತೆ ಸರ್, ಆರಾಮ ಸರ್? ಆರಾಮಾಗಿದ್ದೀವಿ, ಹೇಳಿ. ನೀವು ಆರಾಮಾ? ಸರ್ ನಾವು ಬೆಂಗಳೂರಿಂದ. ಹಾಂ ಹೇಳಿ ಸರ್, ನನ್ನ ಮಗನ ಭವಿಷ್ಯದ ಬಗ್ಗೆ ಸ್ವಲ್ಪ ಕೇಳಬೇಕಾಯ್ತು, ಒಂದು ಎಜುಕೇಶನ್ ಬಗ್ಗೆ ಸರ್. ಡೇಟ್ ಆಫ್ ಬರ್ತ್ ಹೇಳಿ ಸರ್. 16/6. ಓಕೆ. 2001 ಸರ್. ಸಮಯ ರಾತ್ರಿ 2:25 ಸರ್. ಅಂದರೆ 15ನೇ ತಾರೀಕು ರಾತ್ರಿ, 16ನೇ ತಾರೀಕು ಬೆಳಿಗ್ಗೆನಾ? ಹೌದು ಸರ್, ಕರೆಕ್ಟ್. ಹುಟ್ಟಿದೂರು ಸರ್? ಹುಟ್ಟಿದೂರು ಬೆಂಗಳೂರೇ. ಓಕೆ. ಸದ್ಯಕ್ಕೆ ಇವರ ರಾಶಿ ಬಂದ್ಬಿಟ್ಟು ಮೀನರಾಶಿ, ರೇವತಿ ನಕ್ಷತ್ರ, 2ನೇ ಪಾದ, ಸರಿನಾ? ಹೌದು, ಕರೆಕ್ಟ್ ಸರ್, ಕರೆಕ್ಟ್. ಚಂದ್ರದಶ ನಡೀತಾ ಇದೆ. ಸ್ವಲ್ಪ 2, 3, 4, 6, 1 ಬರ್ತಾ ಇದೆ. 12 and 5. ಸ್ವಲ್ಪ ಫೈನಾನ್ಸ್ ಕಡೆ, ಅಕೌಂಟ್ಸ್ ಕಡೆ ಸ್ವಲ್ಪ ಒಳ್ಳೇದಾಗುತ್ತೆ. ಆ ಲೈನ್ ಸೆಲೆಕ್ಟ್ ಮಾಡ್ಕೊಂಡಿದ್ರೆ. ಏನು ಮಾಡ್ಕೊಳ್ತಾ ಇದ್ದಾರೆ ಸರ್? ಇವಾಗ ಒಂದು MCA ಎಕ್ಸಾಮ್ ಬರ್ದಿದ್ದಾನೆ ಸರ್. ಇವಾಗ ಫೈನಲ್ ಇಯರ್ ಬರ್ದಿದ್ದಾನೆ. MCA ಕಂಪ್ಲೀಟ್ ಆಗುತ್ತೆ ಒಂದು. ಅವನೆಲ್ಲ ಬೇರೆ ಕಡೆ ವರ್ಕ್ ಮಾಡ್ತಾ ಇದ್ದಾನೆ. ಅವ್ನು ಇವಾಗ ನೆಕ್ಸ್ಟ್ UPSC IAS ಬರೀಬೇಕು ಅಂತ ಅವೆಲ್ಲ ಇಲ್ಲ, ಇಲ್ಲ ಆಗಲ್ಲ, ತುಂಬ ಕಷ್ಟ. ಕೆಲಸ ಬಿಟ್ಟು ಏನಾದ್ರು ಮಾಡಿದ್ರೆ ಚೊಂಬೆ. ಹೌದಾ ಸರ್? ಎಲ್ಲೂ ಕೂಡ 10ನೇ ಮನೆ ಎಲ್ಲೂ ಹಿಟ್ ಆಗಿಲ್ಲ. ಏನಮ್ಮ? ಕೆಲಸದಲ್ಲಿ ಇದ್ಕೊಂಡೆ ಅಲ್ಲ, ಟ್ರೈ ಮಾಡಿ. ಯೋಗ ಸ್ವಲ್ಪ ಇಲ್ಲ ಇಲ್ಲಿ. ಇಲ್ವಾ? ಕುಂಡಲಿ ಯೋಗಲ್ಲಿ 10ನೇ ಮನೆ 11ನೇ ಮನೆ ಇರಬೇಕು. ಎರಡೂ ತೋರಿಸ್ತಾ ಇಲ್ಲ ಇಲ್ಲಿ. ಅವ್ರು ಯಾವ ಕಂಪನಿ ಇದ್ದಾರೆ ಈಗ? ಸರ್ 10th ಬೋರ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾನೆ. 10th ಬೋರ್ಡ್ ಅಂದ್ರೆ ಏನರ್ಥ ಅದು? SSLC ಬೋರ್ಡ್ ಅಲ್ಲಿ ಸರ್. ಮಾಡಕ್ಕೆ ಅಲ್ಲಿ ಏನು ಕೆಲಸ? ಅಲ್ಲಿ ಪ್ರೋಗ್ರಾಮರ್ ಸರ್. ಅವನು ಪ್ರೋಗ್ರಾಮ್ ಮಾಡ್ತಾರಾ? ಪ್ರೋಗ್ರಾಮರು. ಓಕೆ. 10th ಬೋರ್ಡಲ್ಲಿ ನಾವೆಲ್ಲ SSLC ಬರಿತೀವಲ್ಲ, ಆ ಬೋರ್ಡಾ? ಹೌದೌದು. ಅಲ್ಲಿ ಸ್ವಲ್ಪ ಫೈನಾನ್ಸ್ ಕಡೆ ಒಂಚೂರು ಆ ಕಡೆ ಈ ಕಡೆ ಚೇಂಜ್ ಆಗ್ಬೋದು. ಅವ್ರಿಗೆ ಬದಲಾವಣೆ ಆಗುತ್ತೆ. ಬಟ್ ಕೆಲಸ ಬಿಟ್ಟು ಬರೆಯೋದು ಬೇಡ. ಸ್ವಲ್ಪ 10th ಹೌಸ್ 11th ಹೌಸ್ ಕಾಂಬಿನೇಷನ್ ಸ್ವಲ್ಪ ತುಂಬ ವೀಕ್ ಆಗಿದೆ. ಬರಲೇಬೇಕು ಅಂತಂದಾಗ ಬಲಗೈ ಮಧ್ಯದ ಬೆರಳಿಗೆ ಒಂದು ಬ್ಲೂ ಸಫೈರ್ ಬರುತ್ತೆ, ದಯವಿಟ್ಟು ಅದನ್ನು ಹಾಕಿಸಿ. ಸ್ವಲ್ಪ ಅಕ್ಕಿಯನ್ನು ದಾನ ಮಾಡ್ತಾ ಬನ್ನಿ ಸೋಮವಾರ ಬಡವರಿಗೆ. ಸ್ವಲ್ಪ ಗೋಚಾರದಲ್ಲಿ ಬಲ ಬರ್ಬೋದು. ದಶಾಭುಕ್ತಿ ವಿಚಾರಗಳು ಬಂದಾಗ ಆ ಒಂದು ಟ್ರಾನ್ಸಿಟಲ್ಲಿ ಸಕ್ಸಸ್ ಆಗಿಬಿಡುತ್ತೆ. ನಾನು ತುಂಬ ಸತಿ ನೋಡಿದ್ದೀನಿ. ದಶಾಭುಕ್ತಿಗಳೆಲ್ಲ ಸ್ವಲ್ಪ ನೆಗೆಟಿವ್ ಇರುತ್ತೆ ಮದುವೆಗೆ, ಟಕ್ಕಂದು ಮದುವೆ ಆಗಿಬಿಟ್ಟಿರುತ್ತೆ. ಅದು ನೋಡಿದ್ರೆ ಟ್ರಾನ್ಸಿಟಲ್ಲಿ ಸಕ್ಸಸ್ ಕೊಟ್ಬಿಟ್ಟಿರುತ್ತೆ. ಸೊ ಅದೊಂಥರ ಈವೆಂಟಿಗೆ ಅದೃಷ್ಟ ಅಷ್ಟೇ ಅದು. ಬಟ್ ಜೀವನಕ್ಕೆ ದಶಾಭುಕ್ತಿನೇ ವಾಪಸ್ ಬರಬೇಕು. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನನ್ನ ಮಗನ ಮದುವೆ ಬಗ್ಗೆ ಕೇಳಬೇಕಾಯ್ತು. ಪ್ರಶ್ನಾಶಾಸ್ತ್ರನ ಡೇಟ್ ಆಫ್ ಬರ್ತಾ? ಪ್ರಶ್ನಾಶಾಸ್ತ್ರ ಗುರುಜಿ. 1ರಿಂದ 249 ಒಂದು ಸಂಖ್ಯೆ ಹೇಳಿ. 40 ಗುರುಜಿ. ಹಾಂ, 40 ಗುರುಜಿ. 40 40 ಮ್ಯಾರೇಜ್. 7ನೇ ಕಸ್ಪ್ ನೋಡೋಣ ಏನು ಹೇಳುತ್ತೆ. ಮದುವೆ ವಿಚಾರಕ್ಕೆ ಫಸ್ಟ್ ಅಲ್ಲಿ ಹೋಗಿ ನೋಡಬೇಕು. ಮ್ಯಾರೇಜ್ 9 ಹಿರಿಯರಿಂದ ಆಗುತ್ತೆ. ಹಿರಿಯರ ಒಂದು ಪ್ರೆಷರಿಂದ ಆಗುತ್ತೆ. 3 ಮಾತುಕತೆಯಿಂದ ಆಗುತ್ತೆ. ಅದು ಹೆಂಗಿರುತ್ತೆ ಅಂದರೆ 10 ಇಂಥದ್ದೇ ಬೇಕು, ಅಂಥದ್ದೇ ಬೇಕು, ಅಂಥದ್ದೇ ಸ್ವಲ್ಪ ಪೊಸಿಷನ್ ಇಲ್ಲದೆ ಇರ್ತಕ್ಕಂಥದ್ದು ಬರುತ್ತೆ. ಸ್ವಲ್ಪ ದೂರದಿಂದ ಬರುತ್ತೆ.
ದೂರದ ಸಂಬಂಧದಿಂದ ಬರುತ್ತೆ. ಸ್ವಲ್ಪ ಕಷ್ಟದಿಂದ ಬರುತ್ತಲ್ಲ ಮೇಡಮ್ ಇದು? ನೀವು ಹಿರಿಯರು ಸ್ವಲ್ಪ ಡಿಸಿಷನ್ ಯಾಕೋ ತಗೋತಾ ಇಲ್ಲ, ಮಾತುಕತೆಯಲ್ಲೇ ಬಿಡ್ತಾ ಇದ್ದೀರಾ ಇದನ್ನು? ಗುರುಜಿ ಯಾಕೆ ಬಿಡ್ತಾ ಇದ್ದೀರಾ? ಏನು ಕಾರಣಕ್ಕೆ ಬಿಟ್ಟಿದ್ದೀರಾ? ಮೊನ್ನೆ ಅದೇನೋ ಹುಡುಗಿದು ಲವ್ ಪ್ರಾಬ್ಲಮ್ ಅಂತ ಸುಮ್ನೆ ಆಗುತ್ತೆ ಗುರುಜಿ. ಹುಡುಗಿಗೆ ಲವ್ ಪ್ರಾಬ್ಲಮ್ ಅಂತನಾ? ಅಂತ ಸುಮ್ನೆ ಆಗೋದ್ವಿ. ಓಕೆ, ಅದೊಂದೇ ಹುಡುಗಿನ ಬಂದಿದ್ದು? ಇಲ್ಲ, ಇನ್ನೂ ಬರ್ತಾ ಇದ್ವು, ಅವ್ರು ಒಪ್ಕೊಂತಾ ಇರ್ಲಿಲ್ಲ ಗುರುಜಿ. ಇನ್ನವರು ಅಲ್ಲ, ಇಷ್ಟು ನೋಡಿದ್ದೀರಾ, ಒಂದು ಒಪ್ಕೊಂಡಿಲ್ವಾ ಅವರು? ಅದೇ ನಮ್ಮ ಹುಡುಗನು ಇಂಥದ್ದೇ ಬೇಕು ಅಂತದ್ದೇ ಬೇಕು ಅಂತ ಇರ್ತಾರೆ ಗುರೂಜಿ. ಹಾಂ, ಬನ್ನಿ, ದಾರಿಗೆ ಬಂದ್ರಾ? ಬನ್ನಿ, ವೆಲ್ಕಮ್. ನಿಮ್ಮ ಮಗನಿಗೆ ಅಲ್ಲೇನಾರು ಇದ್ದರೆ ಸ್ವಲ್ಪ ಕಿವಿ ಮಾತು ಹೇಳ್ತೀನಿ. ಅಂಥದ್ದು ಬೇಕು ಇಂಥದ್ದು ಬೇಕು ಅಂದರೆ ಚಿಪ್ಪೆ ಸಿಗೋದು ಅವ್ರಿಗೆ, ಬರೆದಿಟ್ಕೊಳ್ಳಿ. ಪ್ರಶ್ನೆಶಾಸ್ತ್ರ ಚೆನ್ನಾಗಿ ಬಂದಿಲ್ಲ ಹೇಳ್ಬಿಡಿ ಅವ್ರಿಗೆ. ಲೈಫ್ ಪ್ರಶ್ನೆಶಾಸ್ತ್ರನೇ ಹಾಕಿದ್ದೀನಿ ಇಲ್ಲಿ. ಚೆನ್ನಾಗಿ ಮಾತಾಡಿ, ನಿನ್ನ ಜೊತೆನೇ ಇರ್ತೀನಿ, ಚೆನ್ನಾಗಿರ್ತೀನಿ, ಮತ್ತು ನಾನು ನಿನ್ನ ಚೆನ್ನಾಗಿ ನೋಡ್ಕೊ, ಇವನು ಹೇಳಬೇಕು. ಏನಿದೇನು ಒನ್ ಸೈಡೆಡ್ ಅಲ್ಲ ಇದು. ಅಂಥದ್ದು ಬೇಕು ಇಂಥದ್ದು ಬೇಕು ಅಂತಂದರೆ ತಲೆ ಮೇಲೆ ಗ್ಯಾರಂಟಿ ಟೋಪಿನೇ ಪಕ್ಕ. ಯಾಕಂದರೆ ಇಲ್ಲಿ ಕಾಂಬಿನೇಷನಲ್ಲಿ ಸಿಕ್ಕಾಪಟ್ಟೆ ಡೌನ್ ಇದೆ ಎಲ್ಲ ಪ್ರಶ್ನೆಶಾಸ್ತ್ರದಲ್ಲಿ, ಎಲ್ಲ ಡೌನ್ ಇದೆ. ಸ್ವಲ್ಪ ನೀವು ಹೇಳಿದ್ರೆ ಕೇಳಲ್ಲ, ನಮ್ಮಂಥವ್ರು ಟಿ ವಿಯಲ್ಲಿ ಹೇಳ್ತೀವಲ್ಲ, ಅಲ್ಲಿ ಗೊತ್ತಾಗ್ಬಿಡುತ್ತೆ ನಮಗೆ. 10 ಸೆಲೆಕ್ಟಿವ್. ದೊಡ್ಡವ್ರು ಹಿರಿಯರು ಹೇಳಿದ್ದು ಮಾಡಿಕೊಂಡು ನೆಮ್ಮದಿಯಾಗಿದ್ದರೆ ಜೀವನ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಗಾನ್ ಕೇಸ್ ಇದು. ಓಕೆ, ಕಾರ್ಯಕ್ರಮ ಮುಗಿಸ್ತಕ್ಕಂಥ ಸಮಯ ಆಯಿತು. ಬನ್ನಿ, ಜಾಯ್ನ್ ಆಗಿ ಪ್ರಶ್ನೆಶಾಸ್ತ್ರ ಹಾಕ್ಕೊಳ್ಳಿ. ನೋಡಿ, ಒಂದೇ ಒಂದು ಅವ್ರಿಗೊಂದು ಸಜೆಷನ್ ಕೊಡ್ತೀನಿ. ನಕ್ಷತ್ರ ನಾಡಿ ಏನಾದ್ರು ಕಲ್ತಿದ್ರೆ, ಯಾವ ಹುಡುಗಿನ ಮಾಡ್ಕೊಂಡ್ರೆ ಇವರಿಬ್ಬರು ಚೆನ್ನಾಗಿರ್ತಾರೆ ಅನ್ನೋದೊಂದು ಪ್ರಶ್ನೆಶಾಸ್ತ್ರ ಏನಾದ್ರು ಕಲ್ತ್ಬಿಟ್ಟು ನಮ್ಮ ಹತ್ರ 15 ದಿವಸ ಕಲಿಸಿ ಹಾಕ್ಕೊಂಡ್ರೆ ಜೀವನ ಚೆನ್ನಾಗಿರುತ್ತೆ. ಯಾಕೋ ಕೆಲವ್ರಿಗೆ ಬುದ್ಧಿನೇ ಇಲ್ಲ. ನಮಗಲ್ಲ, ಏನೋ ದೊಡ್ಡದಾಗಿ ಓದ್ಬಿಟ್ಟಿರ್ತಾರೆ, ಏನೋ ಮಾಡಿಬಿಟ್ಟಿರ್ತಾರೆ. ನಾವು ದೊಡ್ಡ ಕಂಪ್ನಿ ಎಲ್ಲ ಮುಗಿಸ್ಕೊಂಡು ಬಂದಿರೋರು. ಲೈಫ್ ಈಸ್ ಡಿಫರೆಂಟ್. ದೇರ್ ಈಸ್ ಸೈನ್ಸ್ ಬಿಹೈಂಡ್ ಲೈಫ್, ದೇರ್ ಈಸ್ ಸ್ಪಿರಿಚುಯಾಲಿಟಿ, ಅಸ್ಟ್ರಾಲಜಿ ಈಸ್ ಟ್ರೂತ್. ನಾನು ನೋಡಿದ್ದೀನಿ. ಜನಗಳು ಕಷ್ಟಕ್ಕಿದ್ದಾಗ ಓಡೋಗಿ ಪೂಜೆ ಮಾಡಿಸಿ ಈ ವೇಷಧಾರಿಗಳ ಹತ್ರ ಹೋಗಿ ಮಾಡಿಸಿ ನಂಬಿಕೆ ಕಳ್ಕೊಂಡಿದ್ದೀರಾ. ನನ್ನ ಸಜೆಷನ್ ಏನು ಗೊತ್ತಾ? ನಾನು 1 ಟೈಮ್ ನೋಡ್ತೀನಿ, 2 ಟೈಮ್ ನೋಡ್ತೀನಿ. ನಿಮಗೆ ಎಲ್ಲ ಕ್ಲಿಯರಾಗಿ ತಿಳ್ಕೊಂಬಿಡ್ಬೇಕು. ಲೆಟ್ ಮೈ ಲೈಫ್ ಬಿ ವಂಡರ್ಫುಲ್ ಅಂತಂದರೆ ಪೇರೆಂಟ್ಸ್ ಅವರು ನಿಮ್ಮ ಮಕ್ಕಳನ್ನ ನಮ್ಮ ನಕ್ಷತ್ರ ನಾಡಿಗೆ ಸೇರಿಸ್ಬೇಕು. ಪೇರೆಂಟ್ಸ್, ನಾನು ನಿಮಗೆ ಪೇರೆಂಟ್ಸ್ಗೆ ಹೇಳ್ತಾ ಇದ್ದೀನಿ. ಅವೆಲ್ಲ ಯಾರು ತಲೆ ತಿಂತಾರೆ ಅಂತಂದರೆ ದೇ ವಿಲ್ ಹ್ಯಾವ್ ಸಮ್ ಆರ್ ದಿ ಅದರ್ ಪ್ರಾಬ್ಲಮ್. ಲೈಫಲ್ಲಿ ಡೌನ್ ಇದ್ದೇ ಇರುತ್ತೆ, ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ. ಕಾನ್ಫಿಡೆನ್ಸ್ ಸಿಗುತ್ತೆ. ಸರ್ವೇ ಜನ ಸುಖಿನೋ ಭವಂತು.